ಆ್ಯಕ್ಷನ್. ಏನಿಲ್ಲ ಮಚ್ಚ, ಇವತ್ತು ರಿಸಲ್ಟ್ ಅಲ್ವಾ, ಅದಕ್ಕೆ ವೇಟ್ ಮಾಡ್ತಿದ್ವಿ ಮಚ್ಚ. ಇನ್ನೂ ಅಷ್ಟೇ ಅಲ್ಲ, ಇವತ್ತ ರಿಸಲ್ಟ್ ಹೂ ಕಂಡ್ಲೆ ಇವತ್ತೇ ಲೇಪ ನೋಡಿಲ್ಲ ನಿಮ್ಗೆ ಗೊತ್ತಿಲ್ಲ ಇಲ್ವಲ್ಲ ರಿಸಲ್ಟಾ? ನಾವೇನು ಪಾಸ್ ಆಗ್ತೀವಿ ಬಿಡಲ್ಲ. ನೋಡ್ರಪ್ಪ, ರಿಸಲ್ಟ್ ಅನೌನ್ಸ್ ಮಾಡಿದ್ದೀನಿ. ಯಾರ್ಯಾರು ಫಸ್ಟ್ ಬಂದಿದ್ದು ಅವ್ರೆಲ್ಲ ಪಾರ್ಟಿ ಕೊಡಿಸ್ಕೊಡ್ರು. ಕೊಡಿ. ಪ್ರಗತಿ ಫಸ್ಟ್ ಬಂದಿದ್ದಾಳು. ಪ್ರಗತಿ ಫಸ್ಟು. ಜೀವನ್, 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 ಸಾರಿ ಜೀವನ್, ಫೇಲ್ ಆದೆ ಅಂತ ಗೊತ್ತಾಯಿತು, ಬೇಜಾರು ಮಾಡ್ಕೋಬೇಡ. ಇಟ್ಸ್ ಓಕೆ, ಇಟ್ಸ್ ಮೈ ಮಿಸ್ಟೇಕ್. ನಿಂದೆಷ್ಟು ರ್ಯಾಂಕ್ ಬಂತು? 4th ರ್ಯಾಂಕ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ಹುಷಾರು. ಬಾಯ್ ಜೀವನ್. ಬಾಯ್. ಯಾಕೋ ಜೀವನ್ ಫೇಲ್ ಆಗ್ಬಿಟ್ಟಿ ಅಂತೆ? ಯಾಕೋ ಜೀವನ್ ಚೆನ್ನಾಗಿ ಓದ್ಬೇಕಿತ್ತಲ್ವಾ? ಯಾಕೆ ಜೀವನ್ ಫೇಲ್ ಆಗ್ಬಿಟ್ಯಾ? ಚೆನ್ನಾಗಿ ಓದ್ಕೊಳ್ಳೋದಲ್ವೇನೋ?
ಡ್ಯೂಡ್ ಏನು ಫೇಲ್ ಆಗ್ಬಿಟ್ಟಂತೆ ಇನ್ಮೇಲಾದರೂ ಚೆನ್ನಾಗಿ ಓದ್ಕೊಳ್ಳಲ್ಲ. ಫೇಲ್ ಆಗ್ಬಿಟ್ಟೆ ಅಂತ ಬೇಜಾರಾಗ್ಬೇಡ ಕಣೋ, ನೆಕ್ಸ್ಟ್ ಟೈಮ್ ಓದಿ ಪಾಸ್ ಆಗುವಂತೆ. ಯಾಕೆ ಜೀವನ್ ಫೇಲ್ ಆಗ್ಬಿಟ್ಟಂತೆ? ನಿನ್ ಕೈಲಿ ಆಗಲ್ಲ ಬಿಡು, ಹಿಂಗೆ ಆಗ್ಬೇಕು ನಿನಗೆ. ಯಾಕೋ ಜೀವನ್ ಫೇಲ್ ಆಗ್ಬಿಟ್ಟಂತೆ? ಹಿಂಗೆ ಆಗ್ಬೇಕಂತ ಬಿಡೋ, ಬೇಜಾರಾಗಬೇಡ. ನೆಕ್ಸ್ಟ್ ಸರಿ ಓದಿ ಕ್ಲಿಯರ್ ಮಾಡ್ಕೊಂಡ್ರೆ ಆಯಿತು. ಅಯ್ಯಯ್ಯೋ ಫೇಲ್ ಆಗ್ಬಿಟ್ಟಲ್ಲೋ. ಅಯ್ಯಯ್ಯೋ ಫೇಲ್ ಆಗ್ಬಿಟ್ಟಲ್ಲೋ. ಅಯ್ಯೋ ಜೀವನ್ ಫೇಲ್ ಆಗ್ಬಿಟ್ಟಲ್ಲ. ಹೇ ಜೀವನ್, ಇಟ್ಸ್ ಓಕೆ ಕಣೋ. ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಇವತ್ತು ನೀನು ಸೋತಿರ್ಬೋದು ಅಷ್ಟೇ, ನಾಳೆ ಅನ್ನೋದೊಂದಿದೆ ಅಲ್ವಾ? ಆ ನಾಳೆಗೋಸ್ಕರ ಇವತ್ತಿಂದ ನೀನು ಎಫರ್ಟ್ಸ್ ಹಾಕ್ಬೋದಲ್ವಾ? ನಿನ್ನ ಪೊಟೆನ್ಷಿಯಲ್ ಏನು ಅಂತ ನಮ್ಮಿಬ್ರಿಗೆ ಚೆನ್ನಾಗಿ ಗೊತ್ತು. ಹೌದು, ಅದನ್ನ ಪ್ರಾಪರಾಗಿ ಯೂಟಿಲೈಸ್ ಮಾಡ್ಕೋ ಅಷ್ಟೇ. ಅವ್ರು ಯಾರೋ 4 ಜನ ಮಾತಾಡ್ತಾರೆ ಅಂತ ನೀನು ಯಾಕೆ ತಲೆ ಕೆಡಿಸ್ಕೋತಿದ್ಯಾ? ಜಸ್ಟ್ ಲೀವ್ ಇಟ್ ಅಷ್ಟೇ. The school environment might be the reason for all the problems which is being built in the climate. I just give you the example like this. Lot of obstacles to the growth of the child, their own children. Okay? So, when such things happen, we cannot expect such children to grow in a normal way and become a socially responsible human being. Okay? What I want to tell you here is, let me give you an example. And the physical abuse by the husband. Dina itara late agi bandre, how should I teach you? Daimadi kela maadu. See, this shows your indiscipline. See, sit. When you come late, like this, it disturbs both the things. Number one, my wavelength of teaching will cut off. And number two, my mood will also get upset. And neither you will get the benefit, nor I will rather. So better come early. 2 minutes early before the commencement of class. The school environment might be the reason for all the problems which is being built in the climate. I just give you the example like this. A client, when he becomes a school dropout, it is not just because of his fault. Jeevan, good evening. Okay, actually, we have been planning to organize a national level conference on July 27th and 28th of this month. Okay, and I want you to perform the master ceremony. Will it be okay with you? No sir, I am not interested. Oh, sorry. Then what can we do? Sir, I will take the opportunity. Will you? Yes, sir. Oh, fine then. We'll go ahead with the Pragati this time. Thank you. Thank you. Fine. ಹಲೋ, ಹೇಳು ಬೇಬೆ. ಹಾಂ, ಇಲ್ಲೇ ರೂಮಲ್ಲಿದ್ದೀನಿ. ಸಿಗ್ತೀನಿ ಈವ್ನಿಂಗು. ಕರ್ಕೊಂಡೋಗ್ತೀನಿ. ಶಾಪಿಂಗ್ ತಾನೆ. ಕ್ಲಾಸ್ ಏನು ಅಟೆಂಡ್ ಮಾಡೋದೇನು ಬೇಡ, ಮಾಡೋದೇನು ಅರ್ಥ ಆಗಲ್ಲ. ತಮ್ಮ ಓದ್ಕೊಳ್ಳೋದು ಬಿಟ್ಟು ಏನೋ ಮಾಡ್ತಿದ್ಯಾ? ಸುಮ್ಮನೆ ಸೀನಿಯರ್ ಇವಾಗ ಮಾತಾಡಿದ್ರೆ ಕಾಲಲ್ಲಿ ಇನ್ಯಾವಾಗ ಮಾತಾಡ್ತಾರೆ. ತಮ್ಮ ಎಕ್ಸಾಮ್ ಹತ್ರ ಬಂತು ಕಣ. ಹೇಳು ನೀನು. ಮನೆಯವರೆಲ್ಲ ಕಷ್ಟಪಟ್ಟು ಓದಬೇಕು ಅಂತ ಓದಕ್ಕೆ ಕಳಿಸಿದ್ರೆ ನೀನೇನು ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತೀಯಲ್ಲ ತಮ್ಮ. ಲೇ ಜೀವನ್, ಸ್ವಲ್ಪ ಅವ್ರು ಹೇಳೋದಕ್ಕೆ ಬೆಲೆ ಕೊಡು. ನೀನು ಅವ್ನು ಗೊತ್ತಾಗತ್ತೇನೆ ಇಲ್ಲ ನಿನಗೆ. ಎದಕ್ಕೆ ಬಂದು ಓದಕ್ಕೆ ಬಂದಿಲ್ಲ, ಪೇಪರ್ಸ್ ಏನಾಗ ಬಂದು ಫೇಲ್ ಆಗಿ ಕುಂದಿರ್ತಿ ಮಂಗ್ಯ ಕುಂತಂಗ. ನೋಡಿ ಸ್ವಲ್ಪ ಯೋಚನೆ ಮಾಡ, ಅವ್ರು ಹೇಳೋದಕ್ಕೆ ಯೋಚನೆ ಕೊಡು. ನಿನ್ನ ಕೆಲಸ ಎಷ್ಟೈತೆ ಅಷ್ಟು ಮಾಡು.
ಹಾಳಾಗಿ ಹೋಗ್ ಮಗ ನನ್ನ ಏನು ಮಾಡಲಿ ಹೇಳಮ್ಮ ನೀನು. ಬರ್ತಾ ಇದೀನಿ ಹೊರಟೆ. ಆಗ್ತೀರಿ ಸರ್ಕಾರದ ಜೊತೆಗೆ ಸ್ವಯಂ ಸೇವಾ ಸಂಸ್ಥೆಗಳ ಜೊತೆಗೆ ಮತ್ತು ಕಾರ್ಖಾನೆಗಳಲ್ಲಿ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ಸ್ ಆಗಿರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ನೀವು ಹೇಗೆ ಈ ಇರುವಂಥ ತಾರತಮ್ಯ ವ್ಯವಸ್ಥೆಯನ್ನು ಹೇಗೆ ನಿರ್ವಹಿಸ್ತೀರಿ, ಹೇಗೆ ನಿಭಾಯಿಸ್ತೀರಿ ಅನ್ನೋಂಥದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ನೀವು ತಿಳ್ಕೊಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಇವೆಲ್ಲವನ್ನು ನಾವು ನಿಮಗೆ ವಿಷಯ ಹೇಳ್ಕೊಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸಮಾಜ ಕಾರ್ಯದ ಮೆಥಡ್ ಇಂಡಿವಿಜುವಲ್ ಓನ್ಲಿ, ದೆನ್ ದಿಸ್ ಇಂಡಿವಿಜುವಲ್ ಲೆವೆಲ್ ಪ್ರಾಬ್ಲಮ್ಸ್ ವಿಲ್ ಗೋ ಟು ದ ಗ್ರೂಪ್ ಲೆವೆಲ್. ಸೊ ಅದನ್ನು ವರ್ಕಿಂಗ್ ವಿತ್ ಗ್ರೂಪ್ಸ್ ಅಂಥೇಳಿ ಎರಡನೇ ಮೆಥಡ್. ಮೊದಲನೇದು ಯಾವುದು? ವರ್ಕಿಂಗ್ ವಿತ್ ಎನ್ ಇಂಡಿವಿಜುವಲ್ ಆ್ಯಂಡ್ ಫ್ಯಾಮಿಲೀಸ್. ಎರಡನೇದು ವರ್ಕಿಂಗ್ ವಿತ್ ಗ್ರೂಪ್ಸ್. ಮೂರನೇದು ವರ್ಕಿಂಗ್ ವಿತ್ ಕಮ್ಯುನಿಟೀಸ್. ಈಗ ಸೆವೆರಲ್ ಪೀಪಲ್, ಸೆವೆರಲ್ ಫ್ಯಾಮಿಲೀಸ್ will be there in a group situation. Chairman ಹಾಯ್ ಜೀವನ್, ನಾನು ಬರಲ್ಲ, ಆಡ್ಕೊಳ್ರ. ಡ್ಯಾನ್ಸ್ ಕಾಂಪಿಟೇಷನ್ಗೆ ನೇಮ್ ಕೊಟ್ಬಿಟ್ಟಿದ್ದೀವಿ 4 ಮೆಂಬರ್ಸನ್ನು. ಜೀವನ್ ಬೇರೆ ಇಲ್ಲ, ಕೈ ಕೊಟ್ಬಿಟ್ಟ. ಏನು ಮಾಡೋದು? ಹೌದಲ್ವಾ? ನಮ್ಮ ಜೊತೆ 3 ಮೆಂಬರ್ಸ್ ಅಷ್ಟೇ ಇರೋದು, ಒಬ್ರನ್ನ ಆ್ಯಡ್ ಮಾಡ್ಕೋಬೇಕಲ್ಲ. ನಂಗೊಬ್ರು ಗೊತ್ತಿದ್ದಾರೆ ಪ್ರಜ್ವಲ್ ಅಂತ, ಅವ್ರನ್ನ ಆ್ಯಡ್ ಮಾಡ್ಕೊಂಡ್ರೆ ಹೇಗೆ? ಹೇ, ಆ ಪ್ರಜ್ವಲ್ ಅಲ್ಲೇ ಕೂತಿದ್ದಾನೆ. ಹೇ, ಅಲ್ಲೇ ಕೂತಿದ್ದಾನಲ್ಲ. ಹಾಯ್ ಪ್ರಜ್ವಲ್. ಹಾಯ್ 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 ಹಾಯ್. ನಮ್ಮ ಜೊತೆ ಡ್ಯಾನ್ಸ್ ಕಾಂಪಿಟೇಷನ್ ಜಾಯ್ನ್ ಆಗ್ತೀಯಾ? ಡ್ಯಾನ್ಸ್ ಕಾಂಪಿಟೇಷನಾ? ಹಾಂ, ಕಾಂಪಿಟೇಷನ್ ಇದೆ ಒಂದು. ಹೌದಾ? ಹಾಂ ಹೌದಾ, ಅದಕ್ಕೆ ಮಾಡೋಣ. ಹಾಗಾದರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದ ಈಗಲೇ? ಇನ್ನೂ 4 ದಿನ ಇರೋದು. 4 ದಿನನಾ ಇರೋದು? ಓಕೆ, ನಮಗೂ ಟೈಮ್ ಕಮ್ಮಿ ಇದೆ. ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಓಕೆ ಓಕೆ, ಏನಂತೀರಾ? ಓಕೆ, ಸಾಂಗ್ ಸೆಲೆಕ್ಟ್ ಮಾಡಿ. ಹಾಂ, ಬೇಗ ಸಾಂಗ್ ಸೆಲೆಕ್ಟ್ ಮಾಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ. 1, 2, 4, 5, 6, 7, 2, 3, 4, 5, 6, 7, 8. ಜೀನಾ ಲೈಫ್ ಜಾರಿ ಹೋಗ ಮುನ್ನ ಮರ್ನ, ಕನಸು ಖಾಲಿ ಆದ ಕ್ಷಣ ಕರ್ಣ, ಹಾಟು ಇಷ್ಟಪಟ್ಟಿದ್ದನ್ನ ತಂದಾನನ ಎತ್ತಕ್ಕೊಂಡ್ ಹೋಗುಮ ಹೈ ಅಂಡ್ ಹೈ ಇನ್ ದ ಸ್ಕೈ, ಕೈಯ ಹಿಡ್ದು ನನ್ನ ಕೊಲ್ಲುವ ನಿನ್ನ ಸ್ಮೈಲ್, ಇನ್ಫಿನಿಟ್ ಎನರ್ಜಿ, ವಾಟ್ ಅ ಫೀಲಿಂಗ್ ಚಿನ್ನ. ಗುಣಗುತ್ತಿದೆ ನಿನ್ನ ಗೊಂಗಲಿ ಮಧುಪಾನದ ಗುಣಗಾನ, ಸರಿ ಹೋಗಲು ಸಿಹಿ ಮುತ್ತಿನ.
ಏನಾಯ್ತು ಇವನಿಗೆ? ಫೇಲ್ ಆಗಿರ್ಬೇಕು, ಪಾರ್ಟಿ ಗಿಟಿ ಮಾಡಿ ಕುಡಿದು ಬಂದಿರ್ಬೇಕು, ಅದಕ್ಕೆ ಹಂಗೆ ಮಾಡಾಕತ್ತಾನ. ಏನೋ ಒಳ್ಳೆ ಹುಡುಗ ಅಂತ ರೂಮಿಗೆ ಸೇರ್ಸ್ಕೊಂಡದಕ್ಕೆ ಓದದ್ ಬಿಟ್ಟು ಏನಾನ ಕಲ್ತಿದ್ದಾನಲ್ಲ ಇವನು. ಇಲ್ಲಿ ಹಿಂಗಾದ್ರೆ ಇವನು ರೂಮಿಂದ ಹೊರಗಡೆ ಹಾಕ್ತೀನಿ ಕಣೆ ಅವನ್ನ. The school environment might be the reason for all the problems which is being built in the client. Like I just give you the example like this. A client, when he becomes a school dropout, it is not just because of his fault. Jeevan, good evening. Good evening. In the July month, on 27th and 28th, we will be organizing a national conference on social work. Okay, it is being supported by both ASPSW as well as Karnataka State Open University. So I want you to take up the responsibility of performing the master ceremony. Will it be okay with you? Yes, sir, I will write. Fine. Thank you. Sir, okay. Pragati, wait. I have a special responsibility for you. You can take care of organizing and conducting the cultural events on both the days. Okay, sir. Okay, will that be okay? Okay, sir. Thanks for the option. Sir, ಗೆಸ್ಟೆಲ್ಲ ಯಾರು ಬರ್ತಾರೆ? There are 3 guests who will be coming. Professor Noor Mubashir CA from the St. Philomena's College will be gracing the occasion. ಇವತ್ತು ಡೇಟ್ ಎಷ್ಟು? ಇವತ್ತು ಜುಲೈ 24th. ಜುಲೈ 24? ನವೆಂಬರ್ 12 ಅಲ್ವಾ? ಹೇ ಗೂಬೆ, ನಿನ್ನ ಫೋನ್ ತೆಗೆ ನೋಡಿ ಫಸ್ಟು. ಹಾಂ ಹೌದು. ಹೇಗಾಯಿತು 24th? ಮರ್ಯಾದೆ ಕ್ಲಾಸಿಗೆ ಬಾ, ಎಲ್ಲ ಗೊತ್ತಾಗುತ್ತೆ. ಹೌ ಇಟ್ ಈಸ್ ಪಾಸಿಬಲ್? ನಿನ್ನೆ ತಾನೇ ನವೆಂಬರ್ 11th ಆಗಿತ್ತು, ಇವತ್ತು ನೋಡಿದ್ರೆ ಜುಲೈ 24th ಆಗಿದೆ. ಮೊಬೈಲಲ್ಲೂ ಜುಲೈ 24th ಅಂತಲೇ ತೋರಿಸ್ತಾ ಇದೆ. ಇದೇನು ಕನಸಾ? ಎಸ್ಟರ್ಡೇ ಸರ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಅಂತ ಹೇಳಿದ್ದಾರೆ, ಇವಾಗ ನೋಡಿದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಕೂಡ ಆಗಿಲ್ಲ. ಎಸ್, ದಿಸ್ ಸಿಚುವೇಶನ್ನ ನಾನು ಯೂಟಿಲೈಸ್ ಮಾಡ್ಕೊಳ್ಳೇಬೇಕು. ಈ ಸಲ ಪ್ರಗತಿನ ಬೀಟ್ ಮಾಡಿ ಫಸ್ಟ್ ಬರಲೇಬೇಕು. Today we'll discuss about the life. Okay? Life. ಏನು ಕನ್ನಡದ ಲೈಫ್ ಅಂದರೆ? ಜೀವನ. ಓಕೆ, ಜೀವನ ಅಂದರೆ ಏನು ಜೀವನ ಅಂದರೆ? What do you mean by life? Every one of us, we have our own meaning of life. Okay? Normally life ಅಂದರೆ ಏನು? Life means what? ಸೊ ನಾವು ಲೈಫ್ ಸೆಷನ್ ಮಾಡಬೇಕು ಅಂತ ಹೇಳಿದರೆ, ಯು ಕ್ಯಾನ್ ಗೋ ಬ್ಯಾಕ್, ಇಸ್ ಇಟ್? ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಚೇಂಜ್ ದ ಬಿಗಿನಿಂಗ್. ಓಕೆ, ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಚೇಂಜ್ ದ ಬಿಗಿನಿಂಗ್. ಬಟ್ ವಾಟ್ ವಿ ಕ್ಯಾನ್ ಡೂ, ಏನು ಮಾಡ್ಬೋದು ನಾವು? ಬಟ್ ಯು ಕ್ಯಾನ್ ಸ್ಟಾರ್ಟ್, ಓಕೆ, ವೇರ್ ಯು ಆರ್ ಆ್ಯಂಡ್ ಚೇಂಜ್ ದ ಎಂಡಿಂಗ್. ಯು ಕ್ಯಾನ್ ಸ್ಟಾರ್ಟ್ ವೇರ್ ಯು ಆರ್ ಆ್ಯಂಡ್ ಚೇಂಜ್ ದ ಎಂಡಿಂಗ್. ದಟ್ ಯು ಕ್ಯಾನ್ ಡೂ. ನಾರ್ಮಲಿ ಲೈಫ್ ಈಸ್ all about 3 things. Life is all about 3 things. Number 1 is winning, losing and sharing. Okay? ನೆಕ್ಸ್ಟ್ ಟೈಮ್ ಕೌನ್ಸಿಲಿಂಗ್ ಪೇಪರ್ ಯಾರು ತಗೋತಾರೆ? ಶಿವಪ್ಪ ಸರ್ ತಗೋಬೋದು. ಶಿವಪ್ಪ ಸರ್ ತಗೋತಾರಾ? ಹಾಗಾದರೆ ಏರಿಯಾಸ್ ಆಫ್ ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್? ಏರಿಯಾಸ್ ಆಫ್ ಸೋಷಿಯಲ್ ವರ್ಕ್ ಪ್ರಾಕ್ಟೀಸ್ ಆ್ಯಕ್ಚುಲಿ ಸರ್ ಹೇಳಿದ್ದು ಅದೇ ಅಲ್ವಾ? ಪಕ್ಕ ಕೌನ್ಸಿಲಿಂಗ್ ಪೇಪರ್ ತಗೋತಾರೆ. ಇದೆಲ್ಲ ಬಿಡ್ರಪ್ಪ, ಯಾವುದೋ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಂದ್ರಲ್ಲ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೀರಾ? ಹೌದಲ್ವಾ, ಮರ್ತೇ ಹೋಗಿತ್ತು. ಯಾವ ಸಾಂಗು? ಏಕ್ ದ ಟೈಗರ್ ಮಾಡೋಣ? ಬೇಡ. ಯಾವುದು ಬೇಡ, ಟಪನ್ ಗುಚ್ಚಿ ಮಾಡೋಣ. ಓಕೆ, ಟಪಾಗುಚ್ಚಿ ನನಗೂ ಓಕೆ. ಬೇಡ ಕಣ್ರೋ. ಮಾಡಿದ್ರೆ ಹೇಗೆ? ಯಾವ ಮೂವಿ? ಬಾಜಿಗರ್ ಮೂವಿದು ಕಾಲಿಗೆ ಮಾಡೋಣವಾ? ಗುಡ್ ಐಡಿಯಾ. ಓಕೆ. ಓಕೆನಾ? ಹಾಂ, ನನಗೂ ಓಕೆ. ಓಕೆ ನಾನು ಹಾಗಾದರೆ ಬೇಗ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಬನ್ನಿ ಆಗ ಈಗಲೇ ಪ್ರಾಕ್ಟೀಸ್ ಮಾಡೋಣ.
ಓಕೆನಾ? ಇದನ್ನ ಮಾಡ್ಬೇಕಾ? ಸ್ವಲ್ಪ ಈಸಿಯಾಗಿರೋ ಸ್ಟೆಪ್ಸ್ ಯಾವುದು ಇಲ್ವಾ? ಆಯ್ತು ಕಣೆ. ये काली काली आंखें, ये गोरे गोरे गाल, ये तीखी तीखी नजरें, ये हिरनी जैसी चाल, ये काली काली आंखें, ये गोरे गोरे गाल. ಅಯ್ಯೋ ವೆಂಕಟೇಶ್ ಅಣ್ಣ ಫೇವರೇಟ್ ಸಾಂಗ್ ಅದು. ಚೇರ್ಮನ್ ಬಂಡಿ ಆಟ ಅಣ್ಣ. ಬಂದೆ ಸರ್. ಮಾಡ್ರಿ ಓಕೆ. Caught in your orbit, spinning round. Every word you say just pulls me down. I'm holding on, but I'm fading out. I'm stuck in this feeling, can't figure it out. Caught in your orbit, spinning round. Every word you say just pulls me down. Dans la pénombre, nous dansons tous deux, des ombres qui tournent dans un tango fougueux. Ta voix tremble quand tu me mens, mais tes yeux ne savent pas mentir. Sous la lune, on jurait passion, mais la trahison chante sa chanson. Oh, sous les ombres de l'amour, où le désir rencontre la douleur, on tourne et on tombe dans cette ardeur. Quelle douce condamnation, quel cruel amour. ರಿಸಲ್ಟ್ ಹೊತ್ತಾಗ ಗೊತ್ತೈತಿಲ್ಲ ಇಲ್ಲ ನನಗೆ ಗೊತ್ತಾ ರಿಸಲ್ಟು? ಹಾಂ ಮತ್ತೆ ಕಾಲೇಜಿಗೆ ಬಂದ್ರೆ ತಾನೇ ಗೊತ್ತಾಗುತ್ತೆ. ನೀವು ಪಬ್ಜಿ ಆಡ್ತಾ ಇದ್ದೀರಾ? ದೀಪಕ್ ಇಲ್ಲಿ ಎಲ್ಸ್ಕೊಡು ಬಾಯ್ಲಿ ಎಲ್ಸ್ಕೊಡು ದೀಪಕ್. ಹೋಗ್ಬಿಡು ಎಲ್ಲ ಪಾಸ್ ಆಗ್ತದೆ. Que je n'ai jamais vécu. Sous la lune, on jurait passion, mais la trahison chante sa chanson. Oh, sous les ombres de l'amour, où le désir rencontre la douleur, on tourne et on tombe dans cette ರಿಸಲ್ಟ್ ಅನೌನ್ಸ್ ಮಾಡಿ
ಯಾರು ಫಸ್ಟ್ ಬಂದಿದ್ದು ಅವ್ರೆಲ್ಲ ಪಾರ್ಟಿ ಕೊಡ್ಸ್ಕೊಡ್ರು. Entre les tours, je me perds dans ta peau. Un jeton, un baiser cruel. Ton rire m'empoisonne, ton étreinte est prison. Et pourtant, je te suis avec le cœur. ಜೀವನ್ 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 ಸಾರಿ ಜೀವನ್, ಫಸ್ಟ್ ಬರೋಕ್ಕಾಗ್ನಿಲ್ವಂತೆ. ಹೋಗಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಇಟ್ಸ್ ಓಕೆ, ಇಟ್ಸ್ ಮೈ ಮಿಸ್ಟೇಕ್. ನಿಂದೆಷ್ಟನೇ ರ್ಯಾಂಕ್ ಬಂತು? 4th ರ್ಯಾಂಕ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸರಿ, ನನ್ನ ಟೈಮ್ ಆಗ್ತಿದೆ, ಫ್ರೆಂಡ್ಸ್ ಕಾಯ್ತಿದ್ದಾರೆ. ಸಾರಿ, ಬಾಯ್. ಬಾಯ್. ಹುಷಾರು. ರೂಮ್ಗೆ ಹೋಗಿ ಫೋನ್ ಮಾಡು. ಏನೋ ಜೀವನ್, ಫಸ್ಟ್ ಕ್ಲಾಸ್ ಬರ್ಲಿಲ್ವಂತೆ. ಅದೆಲ್ಲ ನಿನ್ ಕೈಲಿ ಆಗಲ್ಲ ಬಿಡು. ಯಾಕೆ ಅದೆಲ್ಲ ಹೇಳ್ತೀಯಾ? ನಥಿಂಗ್ ಇಸ್ ಇಂಪಾಸಿಬಲ್. ಯು ಕ್ಯಾನ್ ಡೂ ಇಟ್ ಜೀವನ್. ಯಾಕೆ ಜೀವನ್ ಫಸ್ಟ್ ಬರೋಕ್ಕಾಗ್ಲಿಲ್ವಂತೆ? ಯಾಕೋ ಜೀವನ್ ಫಸ್ಟ್ ಬರ್ಲಿಲ್ವಂತೆ. ಇವೆಲ್ಲ ನಿನ್ ಕೈಲಿ ಆಗಲ್ಲ ಅಂತ ನಂಗೆ ಗೊತ್ತು ಬಿಡು. ಯಾಕೋ ಮಚ್ಚಿ, ಏನಾಯ್ತು? ತಲೆ ಕೆಡ್ಸ್ಕೊಬೇಡ. ನೆಕ್ಸ್ಟ್ ಟೈಮ್ ಫಸ್ಟ್ ಬಂದ್ರೆ ಆಯ್ತು ಬಿಡು. ಯಾಕೋ ಜೀವನ್ ಫಸ್ಟ್ ಬರೋಕ್ಕಾಗಲಿಲ್ವಾ? ನಿಂದೆಲ್ಲ ಅಷ್ಟೇ ಬಿಡು. ಏನಂತಮ್ಮ? ಓದಕ್ ಕೂತ್ಬಿಟ್ಟಿದ್ದಾನೆ. ಮತ್ತೆ ಓದಬೇಕಲ್ಲ, ಏನಾಗೈತಿ ಮತ್ತೆ ಓದ್ಬೇಕ. ಹಾಂ, ವೆರಿ ಗುಡ್ ಕಣಂತಮ್ಮ. ಬೇಷ್. ಏನೋ ಓದ್ತಿದೆ ಇಷ್ಟೊಂದು? ಹಾಂ, ಆಯ್ತು ಆಯ್ತು, ಓದ 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 ಓದ. ಅವಾಗ ಎಷ್ಟು ಓದಿದ್ರೆ ಪಾಸ್ ಆಗಿಬಿಡ್ತಿದ್ದೆ ಮಂಗನಿಗೆ. ಹ್ಞೂ